ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಫೇಶಿಯಲ್ ಬಗ್ಗೆ ತಿಳ್ಕೊಂಡು ಫೇಶಿಯಲ್ ಮಾಡಿದ್ರು ಬಂದರೆ ಡೆಫಿನೆಟ್ಲಿ ಅವ್ರಿಗೆ ಚೆನ್ನಾಗಿ ಗ್ಲೋ ಬರುತ್ತೆ. ಯಾಕಂದರೆ ಎಲ್ಲ ಸ್ಕಿನ್ನು ಒಂದೇ ಥರ ಇರೋದಿಲ್ಲ, ಅದೇ ರೀತಿಯೇ ಎಲ್ಲ ಫೇಶಿಯಲ್ಲು ಒಂದೇ ಸ್ಕಿನ್ ಮೇಲೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರನೇ ಆ ಸ್ಕಿನ್ ಟೈಪನ್ನ ನಾವು ಅನಲೈಸ್ ಮಾಡಿ ಅವರ ಸ್ಕಿನ್ನ ತಕ್ಕನೆ ನಾವು ಫೇಶಿಯಲ್ನ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಇವತ್ತು ಪ್ರಾಡಕ್ಟ್ ನಾಲೆಜ್ ಕೊಡೋಣ ಅಂತ. ಏನಪ್ಪ ಅಂದರೆ ಏನೇನು ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ಬೋದು, ಏನೇನು ಯೂಸ್ ಆಗುತ್ತೆ ಅಂತೇಳಿ ನೀವು ತಿಳ್ಕೊಳ್ಳಿ. ಯಾಕಂದರೆ ಲಿಸ್ಟ್ ಮಾಡೋರಿದ್ರು ಲಿಸ್ಟ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ನಿಮಗೆ ಇದು ಏನಿದೆ ಅಂದರೆ ಪ್ರಾಡಕ್ಟ್ ನಾಲೆಜ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿಯಾಗಿ ಫೇಶಿಯಲ್ ಮಾಡೋದು ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಒಂದೊಂದಾಗಿ ನಾನು ಪ್ರಾಡಕ್ಟ್ನ ಇಂಟ್ರೊಡಕ್ಷನ್ ಮಾಡ್ತಾ ಹೋಗ್ತೀನಿ. ನೀವು ಲಿಸ್ಟ್ ಮಾಡೋದಿದ್ರೆ ಲಿಸ್ಟ್ ಮಾಡಿ, ಓಕೆನಾ. ಫಸ್ಟಾಗಿ ಮೇನಾಗಿ ನಾವು ಸ್ಕಿನ್ ಯಾವ ಥರ ಇದೆ ಅವ್ರದ್ದು, ಯಾಕಂದರೆ ಆಲ್ರೆಡಿ ಸ್ಕಿನ್ ಟೈಪ್ಸ್ ಎಷ್ಟಿರ್ತವೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸ್ಕಿನ್ ಟೈಪ್ಸ್ ಎಷ್ಟಿದ್ದಾವೆ ನಮ್ಮದು ಅಂತೇಳಿ 5 ಥರ ಸ್ಕಿನ್ ಟೈಪ್ ಇದೆ. ಅದೇ ರೀತಿಯೇ ಫೇಶಿಯಲ್ಲು ನಾನಾ ರೀತಿ ಫೇಶಿಯಲ್ಸ್ ಇದ್ದಾವೆ. ಆ ಸ್ಕಿನ್ನಿಗೆ ಮಾಡಬೇಕು ನಾವು, ಇಲ್ಲಾಂದರೆ ಚೆನ್ನಾಗಿ ರಿಸಲ್ಟ್ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಸ್ಟಾರ್ಟ್ ಮಾಡೋಣ. ನಾವು ಯಾವ್ಯಾವ ಪ್ರಾಡಕ್ಟನ್ನ ನಾವು ಯೂಸ್ ಮಾಡಬೇಕು ಅಂತೇಳಿ. ಫಸ್ಟಿಗೆ ಬರೋದೇ ಕ್ಲೆನ್ಸಿಂಗ್ ಮಿಲ್ಕು. ಸೊ ಕ್ಲೆನ್ಸನ್ನು ಯಾಕೆ ಮಾಡ್ತೀವಂದರೆ ಅವರು ಹೊರಗಿನ ಬಂದಿರ್ತಾರಲ್ಲ, ಡಸ್ಟ್ ಎಲ್ಲ ಕುಂತಿರುತ್ತೆ, ಆಯಿಲ್ ಇರುತ್ತೆ ಅಂತೇಳಿ ಕ್ಲೀನ್ ಮಾಡೋಕ್ಕೋಸ್ಕರ ನಾವು ಕ್ಲೆನ್ಸನ್ನು ಯೂಸ್ ಮಾಡ್ತೀವಿ, ಕ್ಲೆನ್ಸರ್ ಮಿಲ್ಕ್ನ. ನೆಕ್ಸ್ಟ್ ನಿಮಗೆ ರೋಸ್ ವಾಟರು, ಆಮೇಲೆ ಟೋನರು, ಈ ಥರ ಪ್ಯಾಕ್ ಬ್ರಷು ನೋಡಿ. ಇದು ಯೂಸ್ ಅಂಡ್ ಥ್ರೋ ಸ್ಪಾಂಜ್, ಅಂದರೆ ಕ್ಲೀನ್ ಮಾಡೋಕ್ಕೋಸ್ಕರ ಸ್ಪಾಂಜು ನೋಡಿ. ಇದು ನಿಮಗೆ ಫೇಶಿಯಲ್ ಬ್ಯಾಂಡು, ಈ ಥರ ಫೇಶಿಯಲ್ ಕ್ರೀಮ್ ಹಾಕ್ಕೊಳಕ್ಕೋಸ್ಕರ ನಮಗೆ ಬೌಲ್ ಬೇಕಾಗುತ್ತೆ. ಆಮೇಲೆ ಇದು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ರಿಮೂವ್ ಮಾಡೋಂಥ ರಿಮೂವರ್ ಬೇಕು. ನೆಕ್ಸ್ಟು ಈ ಥರ ಸಿರಮ್ಸ್ ಬಾಟಲ್ಸ್, ಅಂದರೆ ಆ ಪ್ರಾಬ್ಲಮ್ಗೆ ನಾವು ಸಿರಮನ್ನು ಯೂಸ್ ಮಾಡಬೇಕು ಫೇಶಿಯಲ್ ಮಾಡೋ ಟೈಮ್ನಲ್ಲಿ. ಸೊ ಪ್ರಾಡಕ್ಟ್ ನಾಲೆಜ್ ಅಷ್ಟೇ ತೊಗೊಳ್ಳಿ ನೀವು. ನೆಕ್ಸ್ಟ್ ನಿಮಗೆ ಏನಾಗುತ್ತೆ, ಡೆಮೋ ಸೆಕ್ಷನ್ನ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತೀನಿ. ಇನ್ನೊಂದು ಈ ಥರ ನಿಮಗೆ ಕ್ಯಾಪ್ಸೂಲ್ ಸಿಗುತ್ತೆ. ಸೊ ಇದನ್ನು ನಾವು ಯಾವ ಸ್ಕಿನ್ನಿಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟು ಈ ಥರ ನಮಗೆ ಕಿಟ್ ಸಿಗುತ್ತೆ. ಸಾಕಷ್ಟು ನಿಮಗೆ ಮಾರ್ಕೆಟ್ನಲ್ಲಿ ತುಂಬ ಬ್ರ್ಯಾಂಡ್ಸ್ ಇದ್ದಾವೆ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೋ, ನಿಮಗೆ ಯಾವುದು ರಿಸಲ್ಟ್ ಬರುತ್ತೋ ಅದನ್ನು ತಗೊಳ್ಳಿ. ಇದು ಸ್ಕ್ರಬ್ಬು, ಇದನ್ನು ಸಿಕ್ಬಿಡುತ್ತೆ. ಸೊ ಪ್ಯಾಕಲ್ಲಿ ಅಂದರೆ 1 kg ಪ್ಯಾಕಲ್ಲಿ ಬರುತ್ತೆ ಇದೆಲ್ಲ. ನೆಕ್ಸ್ಟ್ ನಿಮಗೆ ಕಾಟನ್ ಬೇಕು, ಐಪ್ಯಾಡು ಅನ್ನಿ. ನೆಕ್ಸ್ಟು ಸೆಲ್ಫ್ ಏಪ್ರಾನ್, ಆಮೇಲೆ ಕಸ್ಟಮರ್ಗೆ ಏಪ್ರಾನ್, ಈ ಥರ ಒಂದು ಬೌಲ್, ಚಿಕ್ಕದ ಬೌಲ್. ಸ್ಟೀಮರ್ ಬೇಕಾಗುತ್ತೆ. ಈ ಥರ ಸನ್ಸ್ಕ್ರೀನ್ ಬೇಕಾಗುತ್ತೆ. ಫೇಶಿಯಲ್ ಮಾಡಿದ್ಮೇಲೆ ನಾವು ಯೂಸ್ ಮಾಡಬೇಕು. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕಂತ ನಿಮಗೆ ಪ್ರಾಕ್ಟಿಕಲ್ ಮಾಡಿದಾಗೆ ಗೊತ್ತಾಗುತ್ತೆ. ಬೇಕಾಗುತ್ತೆ ನೋಡಿ ಒಂದು ಫೇಶಿಯಲ್ ಮಾಡೋಕ್ಕೆ. ಇದನ್ನು ಪ್ರಾಡಕ್ಟ್ ನಾಲೆಜ್ ಯಾಕಪ್ಪ ಕೊಟ್ಟಿದ್ದೀನಿ ಅಂದರೆ ಮುಂದೆ ಬರೋಂಥ ವಿಡಿಯೋ ಏನಾಗುತ್ತೆ ನಿಮಗೆ ಪ್ರಾಕ್ಟಿಕಲ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ನಮಗೆ ಯೂಸ್ ಆಗುತ್ತೆ ಫೇಶಿಯಲಲ್ಲಿ. ಸೊ ಫೇಶಿಯಲ್ ಮಾಡೋ ಟೈಮ್ನಲ್ಲಿ ನಾವು ಏನಪ್ಪ ನೆನಪಿಟ್ಕೋಬೇಕಂದ್ರೆ ಯಾವ ಸ್ಕಿನ್ನಿಗೆ ಯಾವ ಫೇಶಿಯಲ್ ಮಾಡ್ತಾ ಇದ್ದೀವಿ ಅನ್ನೋದು ನೆನಪಿಟ್ಕೋಬೇಕು ನಾವು. ಇಷ್ಟಂತ ಪ್ರಾಡಕ್ಟ್ ಬೇಕಾಗುತ್ತೆ. ನಾನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಹೆಂಗಪ್ಪ ಹೇಳ್ತೀನಿ ಅಂದರೆ ನಿಮಗೆ ಆಯಿಲಿ ಸ್ಕಿನ್ನಿಗೆ ಯಾವ ಫೇಶಿಯಲ್ ಮಾಡಬೇಕು, ಆಮೇಲೆ ಡ್ರೈ ಸ್ಕಿನ್ನಿಗೆ ಯಾವ ಫೇಶಿಯಲ್ ಮಾಡಬೇಕು, ಸೆನ್ಸಿಟಿವ್ ಇದ್ದರೆ ಯಾವ ಫೇಶಿಯಲ್ ಮಾಡಬೇಕು, ಎಲ್ಲನೂ ಪ್ರತಿಯೊಂದು ಒಂದೊಂದೇ ಸೆಕ್ಷನ್ ಆಗಿ ನಿಮಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಯಾರೆಲ್ಲ ಮನೆಯಲ್ಲೇ ಕೂತು ಬ್ಯೂಟಿಷಿಯನ್ ಕಲಿಬೇಕಂತ ಆಸೆ ಇದೆಯಲ್ಲ, ಸೊ ನೀವು ಆರಾಮ್ಸೆ ಈ ವಿಡಿಯೋಸ್ನ ನೋಡಿ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ಪ್ರಾಡಕ್ಟನ್ನು ಚಿಕ್ಕದಾಗಿ ತೊಗೊಂಬಂದು ನೀವು ಸ್ಟಾರ್ಟಪ್ ಮಾಡ್ಬೋದು. ಸೊ ನಾನು ವಿಡಿಯೋ ಮಾಡೋ ಮೋಟಿವ್ ಏನಪ್ಪ ಅಂದರೆ ನಮ್ಮ ಇಲ್ಲಿ ಬಂದು ಕಲಿಯೋಕ್ಕಾಗಲ್ಲ, ಬೇರೆ ಕಡೆಯಿಂದ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ ಅವರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ವಿಡಿಯೋಸ್ ಮಾಡೋದು. ಸೊ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನನ್ನ ಮೋಟಿವ್ ಇರೋದೇ ಅದು. ಸೊ ಯಾರಿಗೆಲ್ಲ ಕೋರ್ಸನ್ನು ಕಲಿಬೇಕು ಅಂತ ಏನಾದರೂ ಆಸೆ ಇತ್ತಂದರೆ ನಮ್ಮ ಗದಗಿನಲ್ಲೇ ನಾವು ಹೇಳ್ಕೊಡ್ತೀವಿ. ಸೊ ನೀವು ಬಂದು ಕಲಿಬೋದು. ಇಲ್ಲೇ PG ವ್ಯವಸ್ಥೆನೂ ಇರುತ್ತೆ. ಬೇರೆ ಊರಿಂದ ಬಂದ್ರಂದರೆ ಇಲ್ಲೇ PG ವ್ಯವಸ್ಥೆ ಇರುತ್ತೆ ನಿಮಗೆ. ಆಮೇಲೆ ಕಲಿಸೋದೆಲ್ಲ ನಾವು ಮಾಡ್ತೀವಿ. ಸೊ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ನಾವು ಎಲ್ಲನೂ ಹೇಳ್ಕೊಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನ ನಾನು ನಿಮಗೆ ಪ್ರಾಕ್ಟಿಕಲ್ ತೊಗೊಂಬರ್ತೀನಿ.